ಗಣೇಶ ಮೂರ್ತಿ ಕೂಡಿಸಿದವ್ರನ್ನೇ A1 ಮಾಡಲಾಗಿದೆ. ನನ್ನ ಮಗ ಏನ್ ತಪ್ಪು ಮಾಡ್ದ? ಗಣಪತಿ ಕೂಡಿಸಿದ್ದೇ ತಪ್ಪ? ಏನೋ ತಪ್ಪು ಮಾಡ್ದೇನೆ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ, A1 ಮಾಡಿದ್ದಾರೆ. ಗಣಪತಿ ಇಟ್ರ ಪೊಲೀಸರು ಹಿಡ್ಕೊಂಡು ಹೋಗ್ತಾರ. ಗಣಪತಿ ಇಟ್ರ A1 ಆರೋಪಿಗಳಾಗ್ತೀರಿ. ಹಿಂದೂಗಳೇ ಇನ್ನರ ಎಚ್ಚರಗೊಳ್ರಿ. ಗಣಪತಿ ಕೂಡಿಸಿದವನೇ A1 ಆರೋಪಿ, ಕಲ್ಲು ಒಗದವ್ರ ಆರೋಪಿ ಅಲ್ಲ. ಗಣಪತಿ ಯಾರು ಕೂಡಿಸಾರಲ್ಲ ಅವರೇ ಒಂದೇ ಆರೋಪಿ. ಎಲ್ಲಿಗೆ ಬಂತ್ರಿ ನಮ್ ಪರಿಸ್ಥಿತಿ? ಹೋದ ವರ್ಷ ಇದೇ ಟೈಮಿಗೆನೆ ಶಿವಮೊಗ್ಗದೊಳಗ ಮನಿ ಕಲ್ಲು ಒಗದ್ರು, ಮನಿಗೆ. ಇಂಥ ಪರಿಸ್ಥಿತಿ ಎಲ್ಲಾ ಕಡೆ ಆಯ್ತು ಅಂತಂತಂದ್ರ ನಮ್ಮ ಮನೆತನ ಅದನ್ನ ಉಳಿಸ್ಕೊಳ್ಳಿಕ್ಕೆ ನಾವು ಕೋಲ್ ಹಿಡ್ಕೊಂಡು ನಿಂದಿರ್ಬೇಕಾಗ್ತದ ಮನಿ ಮುಂದ. ಇಂಥ ಪರಿಸ್ಥಿತಿ ಬರ್ತದೆ. ಇವತ್ತೇನ್ ಕಣ್ಣು ಮುಚ್ಚಿ ಮಲ್ಕೊಳಿಗತ್ತೇವಲ್ಲ, ಈ ನಿದ್ದಿ ಹೋಗ್ತದೆ ಇನ್ನು ಮ್ಯಾಲಿಂದ. ಯಾಕೆ ಈ ಮಾತು ಹೇಳಿಕತ್ತೇನೆ ಅಂತಂದ್ರ, ನಾಗಮಂಗಲದೊಳಗ ಯಾರ ಗಣಪತಿ ಕೂಡಿಸ್ಯಾರ ಅವನ್ನ A1 ಆರೋಪಿ ಮಾಡ್ಯಾರ. ಯಾರು ಕಲ್ಲು ಒಗದಾರ ಅವ 24, 25ನೇ ಆರೋಪಿ. ಅಂದ್ರ ಲೆಕ್ಕ ಹಾಕ್ರಿ, ನಮ್ಮ ಕಾನೂನು ಎಲ್ಲಿಗೆ ಕರ್ಕೊಂಡು ಹೊಂಟಾರ? ಯಾವ ದಿಕ್ಕಿನೊಳಗ ನಮ್ಮ ಕಾನೂನು ಹೊಂಟದ? ಯಾರನ್ನು ಓಲೈಸ್ಲಿಕ್ಕೆ ಈ ಕಾನೂನು ಹೊಂಟದ? ಇವತ್ತಿನ ರಾಜಕೀಯ ಪರಿಸ್ಥಿತಿ ಒಳಗ ನಮ್ಮ ಅಸ್ತಿತ್ವ ಏನು? ಯಾಕೆ ಹಿಂಗಾತು ಅಂತಂದ್ರ ಒಂದ್ ಮಾತಿನೊಳಗೆ ಹೇಳ್ಬೇಕಂತಂದ್ರ ನಮ್ ಕೆಲವೊಂದಿ ಸ್ವಾಮಿಗಳಿದ್ದಾರಲ್ಲ ಹೇಳ್ತಾರ, ಏನು ಗಣಪತಿ ದೇವ್ರಲ್ಲ, ಗಣಪತಿ ಇಡಬೇಡ್ರಿ, ಗಣಪತಿ ಪೂಜೆ ಯಾಕೆ ಮಾಡ್ತೀರಿ, ನಾವು ಬ್ಯಾರೇನಾ? ನಾನು ಮೊನ್ನೆ ಒಂದು ಕೇಳಿದೆ, ಗಣಪತಿ ದೇವ್ರು ಅಂತಂದ್ರು ನನಗೆ ಯಾರು, ಹೆಂಗ್ರಿ ಅವ ಗಣಪತಿ ದೇವ್ರು ಅಂತ ನಾ ಕೇಳಿದೆ. ಹೆಂಗ್ರಿ ದೇವ್ರು? ಅವನ್ ಗಣಪತಿ ದೇವ್ರಿ. ಗಣಪತಿ ದೇವ್ರಂತೆ ಯಾವನ್ರಿ ಅವನ್ ಗಣಪತಿ ದೇವ್ರು ಅಂದವ? ಹೆಂಗ್ರಿ ಗಣಪತಿ ದೇವ್ರ ಆಗ್ತಾನ? ಇದು ದೇಹ ನೋಡಿದ್ರೆ ಮನುಷ್ಯರದು, ತಲೆ ನೋಡಿದ್ರೆ ಅಂತ ಅನ್ಕೊಂಡೇನು ಹೊಂಟು ಬಿಟ್ಟಾರಲ್ಲ, ಆ ಹೊಂಟೋರಿಂದ ಈ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದ್ದು. ಇವತ್ತಿನ ದಿವಸ ನಾವು ನಮ್ಮ ಮಕ್ಕಳಿಗೆ ಹಿಂದೂಗಳಾಗಿ ಸಂಸ್ಕಾರವನ್ನ ಕೊಡ್ಲಿಲ್ಲ ಅಂತಂತಂದ್ರ ನಾಳೆ ನಮ್ಮ ಸಂಸ್ಕಾರ ಸುದ್ದಾನೂ ಆಗುದಿಲ್ಲ. ಇದನ್ನ ಲಕ್ಷದೊಳಗೆ ಇಟ್ಕೊಂಡ್ಬಿಡ್ರಿ. ಈ ಪರಿಸ್ಥಿತಿ ನಿರ್ಮಾಣ ಆಗೇ ಆಗ್ತದ. ಇವತ್ತಿಂದನ ನಿಮ್ಮ ಮಕ್ಕಳಿಗೆ ಶನಿವಾರಕ್ಕೊಮ್ಮೆ ಗುಡಿಗೆ ದೇವಸ್ಥಾನಕ್ಕ ಕರ್ಕೊಂಡು ಹೋಗ್ರಿ. ಅವ್ರ ಕಡೆಯಿಂದನ ಪೂಜೆ ಮಾಡಿಸ್ರಿ, ಪುನಸ್ಕಾರ ಮಾಡಿಸ್ರಿ. ನೀವೇನು ಕಷ್ಟ ಪಡ್ಲಿಕತ್ತೀರಿ ಅದನ್ನ ನಿತ್ಯವೂ ಮಕ್ಕಳಿಗೆ ಹೇಳ್ರಿ. ಇಲ್ಲ ಅಂತಂದ್ರೆ ಬ್ಯಾರೆ ಯಾವನೋ ಬಂದು ತಲೆ ತುಂಬಿ ಆಮೇಲೆ ನಿಮ್ಮ ಮಕ್ಕಳನ್ನ ನಿಮಗೆ ಸಿಗಲಾರ್ದಂಗ್ ಮಾಡಿ ಹೋಗುದ್ರೊಳಗ ಏನೂ ಸಂಶಯ ಇಲ್ಲ. ಯಾಕ? ಇವತ್ತಿನ ದೇಶದ ಪರಿಸ್ಥಿತಿಯನ್ನ ನೀವು ವಿಚಾರ ಮಾಡಿದ್ರಿ, ಸುತ್ತಮುತ್ತ ವಾತಾವರಣದ ಪರಿಸ್ಥಿತಿ ವಿಚಾರ ಮಾಡಿದ್ರಿ ಅಂತಂತಂದ್ರ ದೇವರ ಪೂಜೆ, ಸಂಸ್ಕಾರ ಇವುಗಳನ್ನ ಹೇಳಿಕೊಡುವಂತಹ ಒಂದು ಪ್ರಯತ್ನದೊಳಗೆ ನಾವು ಹಿಂದೆ ಬಿದ್ದಿದ್ದಕ್ಕನೆ, ಇವುಗಳನ್ನ ಹೇಳಿಕೊಡುವಂತಹ ಪ್ರಯತ್ನದೊಳಗೆ ನಾವು ಹಿಂದೆ ಬಿದ್ದಿದ್ದಕ್ಕನೆ ನಮಗ್ ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಅದಕ್ಕೆ ನಾನು ಎಲ್ಲರಲ್ಲೂ ಕೈ ಮುಗಿದು ಕೇಳ್ಕೊತೇನೆ, ದಯವಿಟ್ಟು ಎಲ್ರೂ ಕೂಡ ನಿಮ್ಮ ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನ ನೀಡ್ರಿ. ನೀವು ಮಾಡಿದಂತಹ ತ್ಯಾಗ ಬಲಿದಾನಗಳ ಬಗ್ಗೆ ಹೇಳ್ರಿ. ನಿಮ್ಮ ಹಿರಿಯರು, ನಿಮ್ಮ ಮನೆತನ, ನಮ್ಮ ದೇಶ, ನಮ್ಮ ಸಮಾಜ ಇದೆಲ್ಲವನ್ನ ಕಾಯ್ಕೊಂಡು ಹೋಗುವಂತಹ ಜವಾಬ್ದಾರಿ ನಮ್ಮ ಮಕ್ಕಳ ಮ್ಯಾಲಿದೆ. ಸೊ ಆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನ ಕೊಡ್ರಿ. ಅಂತಹ ದಕ್ಷ ಅಧಿಕಾರಿಗಳನ್ನ ಮಾಡ್ರಿ. ಎಂತಹ ದಕ್ಷ ಅಧಿಕಾರಿಗಳನ್ನ? ಕಲ್ಲು ಒಗದವ್ರನ್ನ ಜೈಲ್ ಹಿಂದೆ ಹಾಕ್ಬೇಕ ಹೊರತು ಗಣಪತಿ ಕೂಡಿಸಿದವ್ರನ್ನ ಜೈಲ್ ಹಿಂದೆ ಹಾಕುವಂತಹ ಅಧಿಕಾರಿಗಳನ್ನಾಗಿ ಮಾಡಬೇಡ್ರಿ. ಇದನ್ನ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ. ಇಷ್ಟೆಲ್ಲಾ ನೋಡಿದಾದ್ಮೇಲೆ ಹಿಂದೂಗಳ ನಾವು ಒಂದಾಗ್ಬೇಕ್ರಿ. ಇಲ್ಲ ಅಂತಂತಂದ್ರೆ ಯಾವ್ದಕ್ಕೂ ಮರ್ಯಾದಿಲ್ಲ, ಯಾವ ಹಬ್ಬಿಲ್ಲ, ಹರಿದಿನ ಇಲ್ಲ, ಹುಣ್ಣಿಮಿಲ್ಲ, ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ, ಕೂಡ್ತಿರ ಹಂಗೆ ಮರ್ಯಾಗ. ಇಂಥ ಪರಿಸ್ಥಿತಿ ಬರ್ತದ. ಎಲ್ಲಾ ಹಿಂದೂಗಳ ಇನ್ಮ್ಯಾಲರ ಜಾತಿ, ಮತ, ಪಂಥ, ಭೇದ ಭಾವ ಇದನ್ನೆಲ್ಲಾ ಬಿಟ್ಟು ಹಿಂದುತ್ವ ಅಂತನೂ ಒಂದು ಬ್ಯಾನರ್ ನಡಿಯೊಳಗ ಆ ಒಂದು ದೊಡ್ಡ ಧ್ವಜದ ಕೆಳಗಡೆ ನಾವು ನಿಂತ್ಕೊಳ್ಳಿಲ್ಲ ಅಂತಂತಂದ್ರ ನಮ್ಮ ಪರಿಸ್ಥಿತಿ ಇನ್ನಾ ಕಠಿಣ ಆಗ್ತದ. ಆಮೇಲೆ ಗಣಪತಿ ಕೂಡ್ಸುದಲ್ಲ, ಗಣಪತಿ ಕಡೆ ಮುಖ ಮಾಡಿ ನಿಂತ್ರು ಆಮೇಲೆ ನಮ್ಮ ಮೇಲೆ ಕೇಸ್ ಆಗ್ಲಿಕ್ಕೆ ಚಾಲು ಆಗ್ತಾವ. ಆಮೇಲೆ ಇಂಥ ಪರಿಸ್ಥಿತಿ ಬರ್ತದಲ್ಲ, ಯಾವ ಹಬ್ಬ, ಯಾವ ಹುಣ್ಣಿಮೆ, ಯಾವ್ದು ಪ್ರೀತಿ, ಯಾವ ವಿಶ್ವಾಸ, ಯಾವ ಸಂತೋಷ ಇವತ್ತಿನ ದಿವಸ ನಮ್ಮ ಒಂದು ಪರಿವಾರದೊಳಗೆ ನಾವು ಕಾಣ್ಲಿಕ್ಕತ್ತೇವಿ, ಇದೆಲ್ಲದಕ್ಕೂ ಬೆಂಕಿ ಇಟ್ಟಂತಹ ಪರಿಸ್ಥಿತಿ ಬರ್ತದ. ಬೆಂಕಿ ಇಡುವಂತ ಪರಿಸ್ಥಿತಿ 100% ಅಲ್ಲ, 200% ಬರ್ತದ. ಇನ್ನು ನಾವು ಒಂದಾಗ್ಲಿಲ್ಲ ಅಂತಂತಂದ್ರ ಮತ್ತ ಬ್ಯಾರೆ ರೀತಿಯಾದಂತಹ ಒಂದು ವಾತಾವರಣ ನಿರ್ಮಾಣ ಆಗ್ಬಿಡ್ತದ. ಆ ವಾತಾವರಣದೊಳಗ ಉಸಿರಾಡ್ಲಿಕ್ಕೆ ಆಗುದಿಲ್ಲ ನಮಗ. ಇದನ್ನ ಲಕ್ಷದೊಳಗೆ ಇಟ್ಕೊಂಡ್ಬಿಡ್ರಿ. ಆ ವಾತಾವರಣದೊಳಗ ಉಸಿರಾಡ್ಲಿಕ್ಕೆ ಆಗುದಿಲ್ಲ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದ.
ಅದಕ್ಕೆ ಈಗ ಎಚ್ಚೆತ್ತುಕೊಂಡು ನಾವೆಲ್ಲರೂ ಒಂದೇ ಒಂದು ಧ್ವಜಸ್ತಂಭ, ಯಾವುದು ಭವ್ಯ ಭಾರತ ಅಂತನ್ನುವಂತಹ ಧ್ವಜಸ್ತಂಭದ ಕೆಳಗಡೆ, ಹಿಂದುತ್ವ ಅಂತನೋ ದೊಡ್ಡ ಆಲದ ಮರದ ಕೆಳಗಡೆಗೆ ನಾವೆಲ್ಲರೂ ಸಂರಕ್ಷಿತರಾಗಬೇಕು ಅಂತಂತಂದ್ರ ನಾವು ಇವತ್ತಿಂದಲೇನೆ ಎಚ್ಚರಗೊಳ್ಬೇಕು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.